So how challenging was to present Darshan sir? Because the tone of the movie, color, presentation, making, everything was quite different. And that is one of the reasons also why the audience have liked it more. The subject, the making, the presentation. So your part was also a bigger one. So Nimma experience and how challenging was it for you? First of all, thank you so much for. ನಾನು ಆ್ಯಕ್ಚುಲಿ ಫಸ್ಟು ತರುಣ ಬಂದು ಕತೆ ಹೇಳಿದಾಗ, ಇಬ್ಬರು ಬಂದು ಕತೆ ಹೇಳಿದಾಗ ಫಸ್ಟ್ ನಾನು ಎಕ್ಸೈಟ್ ಆದೆ. ಒಂದು ಇನ್ನೊಂದು ಆ್ಯಕ್ಚುಲಿ ನಾವು ಈ ಹಿಂದೆ ನಾವು ಮಾಡಿರೋ ಸಿನಿಮಾಗಳ ರಾಬರ್ಟ್ ಇರ್ಬೋದು, ಚೌಕ ಇರ್ಬೋದು, ರ್ಯಾಂಬೋಟು ಇರ್ಬೋದು, ಇದೆಲ್ಲ ಸಿನಿಮಾನು ಬೇರೆ ಬೇರೆ ಜಾನರ್ಗಳೇ ಆ್ಯಕ್ಚುಲಿ ನಾವು ವರ್ಕ್ ಮಾಡಿದ್ವಿ. ಸೊ ತರುಣ್ ಬಂದು ಒಂದು ಸರಿ ಹೇಳಿದ್ರು ಅಷ್ಟೇ, ಈ ಸಿನಿಮಾ ನೀನು ಮಾಡೋ ಮಗನೇ ಒಳ್ಳೇದಾಗತ್ತೆ, ನಿನಗೊಂದು ಬಿಗ್ ಚಾಲೆಂಜ್ ಇರುತ್ತೆ ಈ ಸಿನಿಮಾ ಅಂತ. ಸೊ ಆ ಮಾತು ಯಾವಾಗ ಬಂತು ಅವಾಗಿಂದ ನಾನು ಆ ಸಿನಿಮಾ ಸ್ಕ್ರಿಪ್ಟಿಗೆ ಕೂತ್ಕೊಂಡೆ. ಅಂದರೆ ಒಂದಷ್ಟು ರಿಸರ್ಚ್ ಮಾಡ್ತಾ, ಆಮೇಲೆ ಇದು ಏನು ಔಟ್ಪುಟ್ ಏನು ಬರಬೇಕು, ಯಾವ ಥರ ಬರಬೇಕು ಅನ್ನೋದೊಂದು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಇದು ನಮ್ಮ ಮಣ್ಣಿನ ಕತೆ. ಸೊ ನಮ್ಮ ಮಣ್ಣಿನ ಕತೆ ಅಂತಂದರೆ ಒಂದು ಬ್ರೌನ್ ಟಿಂಟಲ್ಲಿ ಹೋಗಬೇಕು, ಒಂದು ಚೂರು ವಿಂಟೇಜ್ ಲುಕ್ ಇರಬೇಕು ಅದಕ್ಕೆ ಅಂತ. ಅದಾದಮೇಲೆ ಕಾಸ್ಟ್ಯೂಮ್ಸ್ಗಳೆಲ್ಲನೂ ಅಷ್ಟೇ. ಇವಾಗ 1970s ನಾವು 80s ಮಾಡ್ತಾ ಇದೀವಿ ಅಂತಂದರೆ ಕಾಸ್ಟ್ಯೂಮ್ಗಳು ಕೂಡ ಹಾಗೆ ಇರಬೇಕು. ಅಂದರೆ ಆ ಪೂರಕವಾಗಿ ಆ ಒಂದು ಟೋನಿಗೆ ಯಾವುದು ಕಲರ್ ಮಾತ್ರ ಅದಕ್ಕೆ ಸೂಟ್ ಆಗುತ್ತೆ ಅನ್ನೋದನ್ನು ಫಸ್ಟು ನಾನೊಂದು ಪ್ಯಾಲೆಟ್ಸ್ನ ಇಟ್ಕೊಂಡು ಯಾವ್ದು ಕಲರ್ನ ಅವಾಯ್ಡ್ ಮಾಡಬೇಕು ಅಂತ ಅದನ್ನ ಮಾಡಿಕೊಂಡು, ಸೊ ಪ್ರತಿ ಸೀನು ಅಂದರೆ ನಾನು ಒಂದೊಂದು ಸೀನ್ ಕೂಡ ನಾವಿಬ್ಬರು ಕೂತ್ಕೊಂಡು ಡಿಸೈನ್ ಮಾಡ್ತಾ ಇದ್ವಿ. ಅಂದರೆ ಈ ಸೀನ್ ಹಿಂಗೆ ಇರಬೇಕು, ಇದೇ ಥರ ಬರಬೇಕು, ಇದೇ ಬ್ಯಾಕ್ಡ್ರಾಪ್ ಆಗಬೇಕು ಅನ್ನೋದು. ಸೊ ಇದು ದೊಡ್ಡ ಸಪೋರ್ಟ್ ಅಂತಂದರೆ ಇವತ್ತು ನಾವೇನೇ ವಿಜುವಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮತ್ತೊಂದು ಮಾತಾಡ್ತೀವಿ ಅಂತಂದಾಗ ಅದಕ್ಕೆ 3 ಜನ ಕಾರಣ. ಒಂದು ತರುಣ್, ಒಂದು ರಾಕ್ಲೈನ್ ಸರು, ಒಂದು ನಮ್ಮ ಬಾಸ್. ಯಾಕೆ ಅಂತಂದರೆ ಹೇಳ್ತೀನಿ ಅಂತಂದರೆ ನಾವು ಎಲ್ಲ ಥರದ್ದು ವಿಭಾಗದಲ್ಲೂ ಅಂತಂದರೆ ಎಲ್ಲ ಥರದ್ದು ವಾತಾವರಣದಲ್ಲಿ ಕೆಲಸ ಮಾಡಿಬಿಟ್ಟಿದ್ದೀವಿ. ಸೊ ಆ ಥರದೊಂದು ಕೆಲಸ ಮಾಡಬೇಕಾದ್ರೆ ನಿಜವೂ ನಾನು ಹೇಳ್ತೀನಿ, ನಮ್ಮ ಬಾಸ್ ಬಗ್ಗೆ ಹೇಳ್ತೀನಿ, ಎಲ್ಲದರಲ್ಲೂ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನನಗೆ ಇದು ಮಾಡಬೇಕಾದ್ರೆ ಅದು ಬೇಡ ಮಗನೇ ಅಂತ ಹೇಳ್ಬಿಟ್ರೆ ಖಂಡಿತವಲ್ಲ ವಿಷುವಲ್ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಅವರು ನಾನು ಏನೇ ಹೇಳಿದ್ರು ಕೂಡ ಏನೇನು ಮಾಡ್ರು ಒಂದು ಮಾತು ಕೊಡಲ್ಲ, ಮಾಡೋ ಮಗನೇ ಅಂತ ಹೇಳ್ತಾರಲ್ಲ, ಅದು ನಮಗೆ ಒಂದು ಇನ್ಸ್ಪಿರೇಷನ್ನು. ಸೊ ಒಂದು ಅಚೀವ್ ಮಾಡಬೇಕು ಆ ವಿಷುವಲ್ ಅಂತಂತಂದರೆ ಸೊ ಬಿಗ್ ಸಪೋರ್ಟ್ ನನಗೆ ಅವರು ಕೊಟ್ಟಿದ್ದು ನನಗೆ. ಸೊ ಇಡೀ ನನ್ನ ತಂಡ ಏನು ಹಗಲು ರಾತ್ರಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದು ತುಂಬ ಕಷ್ಟ ಬಿದ್ದಿದೆ. ಯಾಕಂತಂದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ಶೂಟ್ ಮಾಡ್ಬೋದು, ಆ ಕಾಲಘಟ್ಟಕ್ಕೆ ಹೋಗಿ ನಾವು ಶೂಟ್ ಮಾಡಬೇಕು ಅಂತಂದರೆ ಆ ಥರದೊಂದು ಸೆಟ್ಟು, ಆ ಥರದೊಂದು ಲೊಕೇಶನ್ಸ್, ಆ ಥರದೊಂದು ಹೆವಿ ಜೂನಿಯರ್ಸ್ಗಳು, ಇವ್ರನ್ನೆಲ್ಲರೂ ಯಾಕಂದ್ರೆ ಈಗ ನಾವು 500 ಜನ 1000 ಜನ ಜೂನಿಯರ್ಸ್ ಕರೆಸಿದ್ರೆ ಅಷ್ಟು ಜನಕ್ಕೂ ಅದೇ ಬಟ್ಟೆಗಳು ಕೊಡಬೇಕು, ಅದೇ ಥರನೇ ಇರಬೇಕು, ಏನು ಒಬ್ಬ ಹೋಗೋ ಕಾನ್ಸನ್ ಕೂಡ ಹಾಗೆ ಇರಬೇಕು. ಸೊ ಇದಕ್ಕೆಲ್ಲ ದೊಡ್ಡದಾಗಿ ಸಪೋರ್ಟ್ ಮಾಡಿದ್ರು ನಮ್ಮ ರಾಕ್ಲೈನ್ ಸರ್. ಯಾಕಂದ್ರೆ ಫಸ್ಟ್ ಅವ್ರು ಒಂದೇ ಮಾತು ಹೇಳೋದು, ನಿನಗೇನು ಬೇಕು ತಗೋ, ಅದನ್ನ ಅಂದರೆ ವೇಸ್ಟ್ ಮಾಡಬೇಡ, ನೀನು ಯಾವ ಕ್ಯಾಮ್ರಾ ತಗೋ, ಯಾವ ಲೆನ್ಸ್ ತಗೋ, ನಿನಗೆ ಯಾವ ಥರ ಸೆಟಪ್, ಏನು ಪ್ರಾಪರ್ಟಿ ಏನು ಬೇಕು ಅಂತಂದ್ರೂ ಕೂಡ ತಗೋ, ಆ ಸಿನಿಮಾ ಮಾತ್ರ ಆಗಿರಬೇಕು ಅನ್ನೋದು ಒಂದು ಚಾಲೆಂಜು ಕೊಟ್ಟರು. ಸೊ ಅದನ್ನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟೈರ್ ನನ್ನ ಕಾಟೇರ ಟೀಮ್ಗೆ.